ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 6ರಲ್ಲಿ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳಲ್ಲಿ ಸಮ್ಮಿಶ್ರ ಸರ್ಕಾರ ಎಂದರೇನು, ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಏನು ಎನ್ನುವಂತಹ ಅಂಶವನ್ನು ಕುರಿತು ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈ ದಿನದ ಈ ತರಗತಿಯಲ್ಲಿ ಈ ಸಮ್ಮಿಶ್ರ ಸರ್ಕಾರದ ಗುಣಗಳು ಏನು ಮತ್ತು ಅವಗುಣಗಳು ಏನು ಎನ್ನುವಂತಹ ಅಂಶದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಹೀಗೆ ನಿಮಗೆ ಸಮ್ಮಿಶ್ರ ಸರ್ಕಾರ ಎಂದರೇನು ಎನ್ನುವಂತಹ ಒಂದು ಅಂಶ ತಿಳಿದು ಬಂದಿದೆ. ನಡೆದ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಅಗತ್ಯ ಬಹುಮತ ಲಭ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನ ರಚನೆಯನ್ನು ಮಾಡುತ್ತವೆ. ಅಂತಹ ಸರ್ಕಾರವನ್ನ ನಾವು ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಕರೀತೀವಿ. 1980ರ ದಶಕದ ನಂತರದಲ್ಲಿ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳ ಹುಟ್ಟು ಹೆಚ್ಚಾದ ಕಾರಣ ಯಾವುದೇ ರಾಜಕೀಯ ಪಕ್ಷಕ್ಕೂ ಸಹ ಅಗತ್ಯ ಬಹುಮತ ಲಭ್ಯವಾಗದೇ ಇರುವುದರಿಂದ ಭಾರತದಲ್ಲಿ ಈ ಸಮ್ಮಿಶ್ರ ಸರ್ಕಾರಗಳು ಅತಿ ಹೆಚ್ಚಾಗಿ ರಚನೆಯಾಗ್ತಕ್ಕಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಸೊ ಒಟ್ಟಾರೆಯಾಗಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸರ್ಕಾರವನ್ನು ರಚಿಸುವಷ್ಟು ಬಹುಮತ ಲಭ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚನೆಯನ್ನು ಮಾಡುತ್ತವೆ. ಅಂತಹ ಸರ್ಕಾರವನ್ನ ನಾವು ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಕರೀತೇವೆ. ಈ ಸಮ್ಮಿಶ್ರ ಸರ್ಕಾರ ಪದ್ಧತಿ ಎನ್ನುವಂಥದ್ದು ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಏಕಪಕ್ಷ ಪದ್ಧತಿಯಲ್ಲಿ ಅಥವಾ ಸರ್ವಾಧಿಕಾರದ ಆಡಳಿತದಲ್ಲಿ ಕೇವಲ ಒಂದೇ ಪಕ್ಷ ಮಾತ್ರ ಅಧಿಕಾರಕ್ಕೆ ಬರ್ತದೆ. ಅಲ್ಲಿ ಸಮ್ಮಿಶ್ರ ಸರ್ಕಾರದ ಅಗತ್ಯ ಅಂತಕ್ಕಂಥದ್ದು ಬರೋದಿಲ್ಲ. ಹಾಗೆ ದ್ವಿಪಕ್ಷ ಪದ್ಧತಿಯಲ್ಲಿ ಕೇವಲ ಎರಡೇ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇರ್ತದೆ. ಹಾಗಾಗಿ ಆ ಎರಡು ರಾಜಕೀಯ ಪಕ್ಷಗಳಲ್ಲಿ ಯಾವುದಾದರೂ ಒಂದು ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಅಗತ್ಯ ಬಹುಮತವನ್ನು ಗಳಿಸ್ಕೊಳ್ತದೆ. ಅಲ್ಲಿಯೂ ಸಹ ಸಮ್ಮಿಶ್ರ ಸರ್ಕಾರದ ಅಗತ್ಯ ಅಂತಕ್ಕಂಥದ್ದು ಕಂಡು ಬರೋದಿಲ್ಲ. ಆದ್ರೆ ಬಹುಪಕ್ಷ ಪದ್ಧತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೂರಾರು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇರ್ತವೆ. ರಾಷ್ಟ್ರೀಯ ಪಕ್ಷಗಳು ಸಹ ಅಸ್ತಿತ್ವದಲ್ಲಿ ಇರ್ತವೆ, ಪ್ರಾದೇಶಿಕ ಪಕ್ಷಗಳು ಸಹ ಅಸ್ತಿತ್ವದಲ್ಲಿ ಇರ್ತವೆ. ನೂರಾರು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡುವುದರಿಂದ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬಹುಮತ ಬರದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಬಹುಪಕ್ಷ ಪದ್ಧತಿ ಎಲ್ಲಿ ಅಸ್ತಿತ್ವದಲ್ಲಿ ಇರುತ್ತದೆಯೋ ಅಂತಹ ಕಡೆ ಮಾತ್ರ ಈ ಒಂದು ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರ ರಚನೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರೀತೇವೆ ಸಮ್ಮಿಶ್ರ ಸರ್ಕಾರ. ಇಂಗ್ಲಿಷಲ್ಲಿ ಅದನ್ನ ಕೋಯಿಲೇಷನ್ ಗವರ್ನಮೆಂಟ್ ಅಂತ ಹೇಳಿ ಅದನ್ನು ನಾವು ಕರೀತೇವೆ. ಸೊ ಈಗ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂತಹ ಗುಣಗಳನ್ನು ನಾವು ನೋಡಿದಾಗ ಅಂದ್ರೆ ಈ ಸಮ್ಮಿಶ್ರ ಸರ್ಕಾರದ ಮೆರಿಟ್ಸ್ಗಳು ಏನು, ಅದರಲ್ಲಿ ಇರ್ತಕ್ಕಂತಹ ಅನುಕೂಲಗಳು ಏನು ಎನ್ನುವಂಥದ್ದನ್ನ ನಾವು ನೋಡುವುದಾದರೆ ಮೊದಲನೇ ಗುಣ ಯಾವುದು ಅಂತ ಹೇಳಿದ್ರೆ ಪ್ರಾದೇಶಿಕ ಅಸಮಾನತೆ ಕಡಿಮೆಗೊಳಿಸುತ್ತದೆ ಎನ್ನುವಂತಹ ಒಂದು ಗುಣವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಸಮ್ಮಿಶ್ರ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಚಿಕ್ಕ ಮತ್ತು ದೊಡ್ಡ ರಾಜಕೀಯ ಪಕ್ಷಗಳು ಭಾಗಿಯಾಗುವುದರಿಂದ ಒಟ್ಟಾರೆ ಜನತೆಯನ್ನ, ಇಡೀ ರಾಷ್ಟ್ರದ ಒಟ್ಟಾರೆ ಜನತೆಯನ್ನ ಪ್ರತಿನಿಧಿಸುತ್ತದೆ. ಹಾಗೂ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ವಿಷಯದಲ್ಲಿ ಎಲ್ಲ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳಿಗೂ ಸಹ ಅವಕಾಶ ಲಭ್ಯವಾಗ್ತದೆ. ಹಾಗಾಗಿ ಪ್ರಾದೇಶಿಕ ಅಸಮಾನತೆಯನ್ನ
ಕಡಿಮೆಗೊಳಿಸುತ್ತದೆ ಎನ್ನುವಂಥದ್ದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಾದೇಶಿಕ ಪಕ್ಷಗಳು ಸೇರಿ ಒಂದು ರಾಷ್ಟ್ರೀಯ ಪಕ್ಷದೊಂದಿಗೆ ಅನೇಕ ಪ್ರಾದೇಶಿಕ ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರ ರಚನೆಯಾಗ್ತದೆ. ಪ್ರಾದೇಶಿಕ ಪಕ್ಷಗಳು ತಮ್ಮ ಪ್ರದೇಶ ಅಥವಾ ಭಾಷೆ ಅಥವಾ ಸಂಸ್ಕೃತಿ, ತಮ್ಮ ಪ್ರದೇಶದ ಅಭಿವೃದ್ಧಿಯನ್ನ ಇಟ್ಕೊಂಡು ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ಚಿಕ್ಕ ಪುಟ್ಟ ರಾಜಕೀಯ ಪಕ್ಷಗಳಿಗೂ ಸಹ ಮಾನ್ಯತೆ ಅಂತಕ್ಕಂಥದ್ದು ಲಭ್ಯವಾಗೋದ್ರಿಂದ ಪ್ರಾದೇಶಿಕ ಮನೋಭಾವನೆ ಹೆಚ್ಚಾಗುವ ಕಾರಣ ಏನಾಗುತ್ತೆ, ಸರ್ಕಾರದಲ್ಲಿ ಪ್ರಾದೇಶಿಕ ಅಸಮಾನತೆ ಅಂತಕ್ಕಂಥದ್ದು ಕಡಿಮೆಗೊಳಿಸುತ್ತದೆ ಅಥವಾ ಕಡಿಮೆಯಾಗುವಂತಹ ಸಾಧ್ಯತೆ ಅಂತಕ್ಕಂಥದ್ದು ಇರುತ್ತದೆ ಅಂತೇಳಿ ನಾವು ಗಮನಿಸ್ತೇವೆ. ಆದ್ರೆ ಒಂದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಭಾಗಕ್ಕೆ ಅಥವಾ ತನ್ನ ರಾಜಕೀಯ ಪಕ್ಷಕ್ಕೆ ಯಾವ ಭಾಗದಲ್ಲಿ ಹೆಚ್ಚು ಮಾನ್ಯತೆ ಇದೆ, ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಂಡಿದೆ, ಅಂತಹ ಭಾಗಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡುವುದರ ಮೂಲಕ, ಕೆಲವು ಪ್ರದೇಶಗಳನ್ನು ನಿರ್ಲಕ್ಷ್ಯ ಮಾಡುವುದರ ಮೂಲಕ ಪ್ರಾದೇಶಿಕ ಅಸಮಾನತೆ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು ಇರ್ತದೆ. ಆದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗುತ್ತೆ, ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ಅನೇಕ ಪ್ರಾದೇಶಿಕ ಪಕ್ಷಗಳು ಸೇರಿ ಸರ್ಕಾರ ರಚನೆಯನ್ನು ಮಾಡುವುದರಿಂದ ಏನಾಗುತ್ತೆ, ಅಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಮಾನ್ಯತೆ ದೊರೆಯುತ್ತದೆ ಅಂತ ಹೇಳಿದ್ರೆ ಪ್ರಾದೇಶಿಕ ಹಿತಾಸಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗ್ತದೆ. ಹಾಗಾಗಿ ಪ್ರಾದೇಶಿಕ ಅಸಮಾನತೆ ಅಂತಕ್ಕಂಥದ್ದು ಕಡಿಮೆಯಾಗುವಂತಹ ಒಂದು ಸಾಧ್ಯತೆ ಇರುತ್ತದೆ ಎನ್ನುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಎರಡನೇದಾಗಿರ್ತಕ್ಕಂತಹ ಅಂಶ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಿಗೆ ಸೂಕ್ತವಾದಂತಹ ಅವಕಾಶ ಅಂತಕ್ಕಂಥದ್ದು ಲಭ್ಯವಾಗುತ್ತದೆ ಎನ್ನುವಂತಹ ಮತ್ತೊಂದು ಲಕ್ಷಣವನ್ನು ನಾವು ಕಾಣ್ತೇವೆ. ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ರಾಷ್ಟ್ರೀಯ ನೀತಿಗಳು, ವಿವಾದಗಳು ಮತ್ತು ಯೋಜನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಅಭಿಪ್ರಾಯವನ್ನ ಪ್ರತಿನಿಧಿಸುವಂತಹ, ತೀರ್ಮಾನ ಕೈಗೊಳ್ಳುವಂತಹ ಅವಕಾಶವನ್ನ ಕಲ್ಪಿಸುತ್ತವೆ. ಸೊ ಹಾಗಾಗಿ ಮಹಮ್ಮದ್ ಅಲಿ ಜಿನ್ನಾರ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯು ಅಲ್ಪಸಂಖ್ಯಾತರಿಗೆ ಸೂಕ್ತವಾದಂತಹ ಒಂದು ವ್ಯವಸ್ಥೆ ಎನ್ನುವಂತಹ ಅಭಿಪ್ರಾಯವನ್ನ ಮಹಮ್ಮದ್ ಅಲಿ ಜಿನ್ನಾ ಅವರು ವ್ಯಕ್ತಪಡಿಸಿದರು. ಅಂದ್ರೆ ಈ ಅಲ್ಪಸಂಖ್ಯಾತರಿಗೆ ಸೂಕ್ತವಾದಂತಹ ಅವಕಾಶ ಸಮ್ಮಿಶ್ರ ಸರ್ಕಾರದಲ್ಲಿ ಲಭ್ಯವಾಗುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾದೇಶಿಕ ಪಕ್ಷಗಳು ಇರೋದ್ರಿಂದ, ಆ ಅಲ್ಪಸಂಖ್ಯಾತರಿಂದ ರಚನೆಯಾಗಿರುವಂತಹ ಪ್ರಾದೇಶಿಕ ಪಕ್ಷಗಳು ಇರುವುದರಿಂದ ಅಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರನ್ನ ನಿರ್ಲಕ್ಷ್ಯವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತಕ್ಕಂಥದ್ದು. ಆದ್ರೆ ಒಂದೇ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಸರ್ಕಾರವನ್ನು ರಚನೆಯನ್ನ ಮಾಡಿದ್ರೆ ಬಹುಸಂಖ್ಯಾತರಿಗೆ ಮಾನ್ಯತೆ ಅಂತಕ್ಕಂಥದ್ದು ಲಭ್ಯವಾಗ್ತದೆ. ಕೆಲವೊಮ್ಮೆ ಅಲ್ಪಸಂಖ್ಯಾತರು ಅಂತಕ್ಕಂಥದ್ದು ನಿರ್ಲಕ್ಷ್ಯಕ್ಕೆ ಒಳಗಾಗುವಂತಹ ಸಾಧ್ಯತೆ ಅಂತಕ್ಕಂಥದ್ದು ಇರ್ತದೆ. ಆದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಾದೇಶಿಕ ಪಕ್ಷಗಳೇ ಹೆಚ್ಚು ಮಾನ್ಯತೆಯನ್ನ ಗಳಿಸಿಕೊಳ್ಳುತ್ತವೆ, ಅಧಿಕಾರಕ್ಕೆ ಬರ್ತದೆ. ಹಾಗಾಗಿ ಏನಾಗುತ್ತೆ, ಅಲ್ಪಸಂಖ್ಯಾತರಿಗೂ ಸಹ ಸೂಕ್ತವಾಗಿರ್ತಕ್ಕಂತಹ ಅವಕಾಶ ಅಂತಕ್ಕಂಥದ್ದು ಲಭ್ಯವಾಗುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರಿಗೆ ಸೂಕ್ತ ಅವಕಾಶ ಅಂತಕ್ಕಂಥದ್ದು ಸಿಗ್ತದೆ. ಹಾಗಾಗಿ ಸಮ್ಮಿಶ್ರ ಸರ್ಕಾರದ ಗುಣ ಅಂತೇಳಿ ನಾವು ಅದನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಹಾಗೆ ಮೂರನೇದಾಗಿರ್ತಕ್ಕಂತಹ ಒಂದು ನಾವು ಗುಣವನ್ನು ನಾವು ನೋಡುವುದಾದರೆ, ಆಡಳಿತದಲ್ಲಿ ವೈವಿಧ್ಯತೆ ಮತ್ತು ಬಹುತತ್ವತೆಯನ್ನ ಕಾಣಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಅಂದ್ರೆ ಆಡಳಿತದಲ್ಲಿ ವೈವಿಧ್ಯಮಯ ಉಂಟಾಗುವಂತಹ ಸಾಧ್ಯತೆ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಪಕ್ಷಗಳ ಒಂದಿಗೆ ಪ್ರಾದೇಶಿಕ ಪಕ್ಷಗಳು ಸಹ ಸೇರಿಕೊಳ್ಳುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಆಡಳಿತದಲ್ಲಿ ಬಹುತ್ವವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಏಕಪಕ್ಷವೇ, ಏಕ ರಾಷ್ಟ್ರೀಯ ಪಕ್ಷವೇ ಆಡಳಿತವನ್ನು ನಡೆಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೇ ಪಕ್ಷ ಆಡಳಿತವನ್ನು ನಡೆಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಡಳಿತದಲ್ಲಿ ನಾವು ಏಕತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಪ್ರಾದೇಶಿಕ ಪಕ್ಷಗಳು ಸಹ ಆಡಳಿತದಲ್ಲಿ ಪಾಲ್ಗೊಳ್ಳುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ,
ಆಡಳಿತದಲ್ಲಿ ವಿವಿಧತೆಯನ್ನು ಕಾಣಲಿಕ್ಕೆ, ಹೊಸ ರೀತಿಯ ಆಡಳಿತವನ್ನ ಅಳವಡಿಸಿಕೊಳ್ಳಿಕ್ಕೆ, ಆಡಳಿತದಲ್ಲಿ ಬಹುತ್ವವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಜನರಿಗೆ ವಿಶಾಲವಾದಂತಹ ಆಯ್ಕೆ ಅಂತಕ್ಕಂಥದ್ದು ಲಭ್ಯವಾಗುತ್ತದೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನೋಡಿ, ದ್ವಿಪಕ್ಷ ಪದ್ಧತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೇವಲ ಎರಡೇ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇರ್ತದೆ. ಅದರಲ್ಲಿ ಒಂದು ರಾಜಕೀಯ ಪಕ್ಷವನ್ನ ಅವರು ಆಯ್ಕೆ ಮಾಡಿಕೊಳ್ಳೇಬೇಕಾಗುತ್ತೆ. ಎರಡರಲ್ಲಿ ಯಾವುದಾದರೂ ಒಂದು ರಾಜಕೀಯ ಪಕ್ಷವನ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅದರಲ್ಲಿ ಬಹುಪಕ್ಷ ಪದ್ಧತಿಯಲ್ಲಿ ಏನಾಗುತ್ತೆ, ನೂರಾರು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಪ್ರಜೆಗಳಿಗೆ ತಮ್ಮ ಆಶೋತ್ತರಗಳಿಗೆ, ತಮ್ಮ ಅಭಿಲಾಷೆಗೆ ಸರಿ ಹೊಂದುವಂತಹ ಒಂದು ರಾಜಕೀಯ ಪಕ್ಷವನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಲಭ್ಯವಾಗ್ತದೆ. ಸೊ ಹಾಗಾಗಿ ಏನಾಗುತ್ತೆ, ಜನರಿಗೆ ವಿಶಾಲವಾದಂತಹ ಆಯ್ಕೆ ಅಂತಕ್ಕಂಥದ್ದು ಲಭ್ಯವಾಗ್ತದೆ. ಸೊ ಇದರಿಂದ ಏನಾಗುತ್ತೆ, ಜನರ ನಾಡಿ ಮಿಡಿತವನ್ನ ಅರಿತು ಉತ್ತಮ ಆಡಳಿತವನ್ನು ನಡೆಸಲಿಕ್ಕೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಾಧ್ಯವಾಗ್ತದೆ ಎನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಕೊನೆಯದಾಗಿರ್ತಕ್ಕಂತಹ ಒಂದು ಗುಣವನ್ನು ನಾವು ನೋಡೋದಾದ್ರೆ, ಆಡಳಿತದಲ್ಲಿ ದಬ್ಬಾಳಿಕೆಯನ್ನು ನಡೆಸಲು ಅವಕಾಶವಿರುವುದಿಲ್ಲ ಎನ್ನುವಂಥದ್ದನ್ನ ನಾವು ಕಾಣ್ತೇವೆ. ಒಂದೇ ರಾಷ್ಟ್ರೀಯ ಪಕ್ಷ ಸರ್ಕಾರವನ್ನು ರಚನೆಯನ್ನ ಮಾಡಿದರೆ, ಒಂದೇ ರಾಜಕೀಯ ಪಕ್ಷಕ್ಕೆ ಬಹುಮತ ಲಭ್ಯವಾದರೆ ನಿರ್ಧಾರಗಳನ್ನ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಸೊ ಅದೇ ರೀತಿ ಕೆಲವು ಸಂದರ್ಭಗಳಲ್ಲಿ ಕೆಲವು ನಾಯಕರುಗಳು ದಬ್ಬಾಳಿಕೆಯಿಂದ ಕೂಡಿರುವಂತಹ ಆಡಳಿತವನ್ನು ನಡೆಸತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ. ಅದರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗುತ್ತೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಆಡಳಿತವನ್ನು ನಡೆಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪಕ್ಷ ಅಥವಾ ಪಕ್ಷದ ನಾಯಕ ಅಂತಕ್ಕಂಥವನು ದಬ್ಬಾಳಿಕೆಯಿಂದ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ರಾಷ್ಟ್ರೀಯ ಪಕ್ಷದ ನಾಯಕನೇ ಸರ್ಕಾರದ ಮುಖ್ಯಸ್ಥನಾಗಿದ್ದು ದಬ್ಬಾಳಿಕೆಯಿಂದ ಕೂಡಿರ್ತಕ್ಕಂತಹ ಏಕಪಕ್ಷೀಯವಾಗಿರ್ತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಬಹುಮತವನ್ನು ನೀಡಲು ಸಹಾಯ ಮಾಡಿರ್ತಕ್ಕಂತಹ ಪ್ರಾದೇಶಿಕ ಪಕ್ಷಗಳು ತಮ್ಮ ಬೆಂಬಲವನ್ನು ವಾಪಸ್ ಪಡ್ಕೊಳ್ತವೆ, ಸರ್ಕಾರಕ್ಕೆ ಬಹುಮತದ ಕೊರತೆ ಉಂಟಾಗ್ತದೆ, ಆಗ ಆಟೋಮೆಟಿಕ್ ಆಗಿ ಸರ್ಕಾರ ಬಿದ್ದೋಗ್ತದೆ. ಸೊ ಹಾಗಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆಯನ್ನ ಮಾಡುವುದರಿಂದ ಯಾವುದೇ ಒಂದು ಪಕ್ಷ ಅಂತಕ್ಕಂಥದ್ದು ಅಥವಾ ಪಕ್ಷದ ನಾಯಕ ಅಂತಕ್ಕಂಥವನು ಅಥವಾ ಸರ್ಕಾರ ಅಂತಕ್ಕಂಥದ್ದು ದಬ್ಬಾಳಿಕೆಯಿಂದ ಕೂಡಿರ್ತಕ್ಕಂತಹ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಹಾಗಾಗಿ ಇವೆಲ್ಲವನ್ನೂ ಸಹ ನಾವು ಏನಂತ ಗುರುತಿಸ್ತೇವೆ ಅಂತ ಹೇಳಿದ್ರೆ, ಸಮ್ಮಿಶ್ರ ಸರ್ಕಾರದ ಗುಣಗಳು ಅಂತ ಹೇಳಿ ನಾವು ಕರೀತೇವೆ. ಆಡಳಿತದಲ್ಲಿ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆಗೊಳಿಸುತ್ತದೆ, ಆಡಳಿತದಲ್ಲಿ ಅಲ್ಪಸಂಖ್ಯಾತರಿಗೆ ಸೂಕ್ತವಾಗಿರತಕ್ಕಂತಹ ಅವಕಾಶಗಳು ಲಭ್ಯ ಆಗ್ತದೆ, ಆಡಳಿತದಲ್ಲಿ ವೈವಿಧ್ಯತೆ ಮತ್ತು ಬಹುತ್ವತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಪ್ರಜೆಗಳಿಗೆ ವಿಶಾಲವಾಗಿರ್ತಕ್ಕಂತಹ ಆಯ್ಕೆ ಅಂತಕ್ಕಂಥದ್ದು ಲಭ್ಯವಾಗ್ತದೆ, ಆಡಳಿತದಲ್ಲಿ ಯಾವುದೇ ಸರ್ಕಾರ ಅಥವಾ ನಾಯಕರುಗಳು ದಬ್ಬಾಳಿಕೆಯಿಂದ ಕೂಡಿರ್ತಕ್ಕಂತಹ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವೆಲ್ಲವನ್ನು ಸಹ ನಾವು ಸಮ್ಮಿಶ್ರ ಸರ್ಕಾರದ ಗುಣಗಳು ಅಂತ ಹೇಳಿ ನಾವು ಕರೀತೇವೆ. ಹಾಗೆಯೇ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂತಹ ಅವಗುಣಗಳು ಏನು ಅಂದ್ರೆ ಡಿಮೆರಿಟ್ಸ್ಗಳು ಏನು ಎನ್ನುವಂಥದ್ದನ್ನ ನಾವು ನೋಡುವುದಾದರೆ, ಮೊದಲನೇದಾಗಿರ್ತಕ್ಕಂತಹ ಅವಗುಣ ಏನಪ್ಪಾ ಅಂತ ಹೇಳಿದ್ರೆ ರಾಜಕೀಯ ಅಸ್ಥಿರತೆ ಉಂಟಾಗುತ್ತದೆ ಎನ್ನುವಂಥದ್ದನ್ನ ನಾವು ಪ್ರಮುಖ ಅವಗುಣ ಅಂತ ಹೇಳಿ ನಾವು ಗುರುತಿಸ್ತೇವೆ. ಸೊ ಈ ಸಮ್ಮಿಶ್ರ ಸರ್ಕಾರದಲ್ಲಿ ವಿಭಿನ್ನ ಸಿದ್ಧಾಂತಗಳನ್ನ ಒಳಗೊಂಡಿರುವಂತಹ, ವಿಭಿನ್ನ ಹಿತಾಸಕ್ತಿಗಳನ್ನ ಒಳಗೊಂಡಿರ್ತಕ್ಕಂತಹ, ವಿವಿಧ ಪಕ್ಷದ ನಾಯಕರುಗಳನ್ನ ಒಳಗೊಂಡಿರುವುದರಿಂದ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಮ್ಮತದ ನಿರ್ಧಾರಕ್ಕೆ ಬರುವುದು ಅತ್ಯಂತ ಕಷ್ಟಕರವಾಗುತ್ತದೆ. ಆದ್ದರಿಂದ ರಾಜಕೀಯ ಅಸ್ಥಿರತೆ ಉಂಟಾಗಿ ಸರ್ಕಾರ ಅಧಿಕಾರವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ.
ಸೊ ಇಲ್ಲಿ ಮೊದಲನೇದಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ಆಡಳಿತದಲ್ಲಿ ಅಥವಾ ರಾಜಕೀಯದ ಅಸ್ಥಿರತೆ ಅಂತಕ್ಕಂಥದ್ದು ಉಂಟಾಗುತ್ತದೆ ಎನ್ನುವಂತಹ ಒಂದು ಲಕ್ಷಣವನ್ನ, ಒಂದು ಅವಗುಣವನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ರಾಜಕೀಯದಲ್ಲಿ ಅಸ್ಥಿರತೆ ಅಂತ ಹೇಳಿದ್ರೆ ಯಾಕೆ ರಾಜಕೀಯ ಅಸ್ಥಿರತೆ ಉಂಟಾಗುತ್ತದೆ ಅಂತ ಹೇಳಿದ್ರೆ ಇಲ್ಲಿ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿರುತ್ತವೆ. ಸೇರಿ ಬಹುಮತವನ್ನ ವ್ಯಕ್ತಪಡಿಸಿ, ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರವನ್ನು ರಚನೆಯನ್ನ ಮಾಡಿದೆ. ಸೊ ಇಲ್ಲಿ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ತನ್ನದೇ ಆಗಿರುವಂತಹ ವಿಭಿನ್ನವಾಗಿರ್ತಕ್ಕಂತಹ ಸಿದ್ಧಾಂತಗಳನ್ನು ಒಳಗೊಂಡಿರುತ್ತದೆ ಮತ್ತು ಅನೇಕ ರಾಜಕೀಯ ನಾಯಕರುಗಳು ತಮ್ಮದೇ ಆಗಿರ್ತಕ್ಕಂತಹ ಅಭಿಪ್ರಾಯಗಳನ್ನು ಹೊಂದಿರೋದ್ರಿಂದ ಏನಾಗುತ್ತೆ, ಅನೇಕ ರಾಜಕೀಯ ಪಕ್ಷಗಳು ಸೇರಿರೋದ್ರಿಂದ ಅಲ್ಲಿ ಇರ್ತಕ್ಕಂತಹ ರಾಜಕೀಯ ನಾಯಕರುಗಳ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಉಂಟಾಗಿ ಆಡಳಿತದಲ್ಲಿ ಅಸ್ಥಿರತೆ ಅಂತಕ್ಕಂಥದ್ದು ಉಂಟಾಗಿ, ರಾಜಕೀಯ ಅಸ್ಥಿರತೆ ಉಂಟಾಗಿ ಸರ್ಕಾರ ಅಂತಕ್ಕಂಥದ್ದು ಅಧಿಕಾರ ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರ್ತದೆ. ಸೊ ಹೀಗಾದಾಗ ಏನಾಗುತ್ತೆ, ಪದೇ ಪದೇ ರಾಜಕೀಯ ಅಸ್ಥಿರತೆ ಅಂತಕ್ಕಂಥದ್ದು ಉಂಟಾದರೆ ಯಾವುದೇ ಒಂದು ರಾಷ್ಟ್ರ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಆ ರಾಷ್ಟ್ರದಲ್ಲಿ ಒಂದು ಸ್ಥಿರವಾಗಿರುವಂತಹ ಸರ್ಕಾರ ಇರಬೇಕು. ಸ್ಪಷ್ಟವಾಗಿರ್ತಕ್ಕಂತಹ ನಿರ್ಧಾರಗಳನ್ನ, ಶೀಘ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅವಕಾಶ ಇದ್ದು, ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ, ಒಮ್ಮತದ ನಿರ್ಧಾರಕ್ಕೆ ಬಂದ್ರೆ ಆ ರಾಷ್ಟ್ರ, ಆ ಸರ್ಕಾರ ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ಮೂಲಕ ರಾಷ್ಟ್ರ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಸಮ್ಮಿಶ್ರ ಸರ್ಕಾರದ ಒಂದು ಅತಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ರಾಜಕೀಯ ಅಸ್ಥಿರತೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ನಾವು ಬಹುತೇಕ ಸಂದರ್ಭಗಳಲ್ಲಿ ಕಾಣ್ತೇವೆ. ಕರ್ನಾಟಕದ ಉದಾಹರಣೆಗೆ ನಾವು ತೆಗೆದುಕೊಂಡು ನೋಡಿದಾಗ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಥವಾ ಎರಡನೇ ಬಾರಿಗೆ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಪ್ರಾರಂಭದಲ್ಲಿ 1983ರಲ್ಲಿ ಬಿಜೆಪಿ ಮತ್ತು ಜನತಾ ಪಕ್ಷ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆಯನ್ನ ಮಾಡಿತು. ಅದರ ನಂತರದಲ್ಲಿ 2008ರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆಯನ್ನ ಮಾಡಿತು. ಅಲ್ಲಿ ಅಧಿಕಾರದ ಹಂಚಿಕೆ ಮತ್ತು ಅಧಿಕಾರದ ಹಸ್ತಾಂತರದ ಸಂದರ್ಭದಲ್ಲಿ ಆ ಎರಡು ರಾಜಕೀಯ ಪಕ್ಷಗಳ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಸರ್ಕಾರ ತನ್ನ ಅಧಿಕಾರವನ್ನ ಕಳ್ಕೊಳ್ತು. ಹಾಗಾಗಿ ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆ ಅಂತಕ್ಕಂಥದ್ದು ಉಂಟಾಯಿತು. ಸೊ ಈ ಎಲ್ಲ ಅಂಶಗಳನ್ನ ನಾವು ನೋಡಿದಾಗ ಸಮ್ಮಿಶ್ರ ಸರ್ಕಾರ ಪದ್ಧತಿಯಲ್ಲಿ ರಾಜಕೀಯ ಸ್ಥಿರತೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ, ರಾಜಕೀಯ ಅಸ್ಥಿರತೆ ಅಂತಕ್ಕಂಥದ್ದು ಇರ್ತದೆ. ಇಲ್ಲಿ ವಿಭಿನ್ನವಾಗಿರ್ತಕ್ಕಂತಹ ರಾಜಕೀಯ ಪಕ್ಷಗಳು, ಸಿದ್ಧಾಂತಗಳನ್ನು ಒಳಗೊಂಡಂತಹ ರಾಜಕೀಯ ಪಕ್ಷಗಳು ಜೊತೆ ಸೇರಿ ಸರ್ಕಾರವನ್ನು ರಚನೆಯನ್ನ ಮಾಡೋದ್ರಿಂದ ಆಡಳಿತದ ಸಂದರ್ಭದಲ್ಲಿ ಒಂದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ವಿವಿಧ ರಾಜಕೀಯ ಪಕ್ಷಗಳ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದ ಏನಾಗುತ್ತೆ, ಅಲ್ಲಿ ಸಂಘರ್ಷ ಅಂತಕ್ಕಂಥದ್ದು ಉಂಟಾಗುತ್ತೆ. ಆ ಎರಡು ರಾಜಕೀಯ ಪಕ್ಷ, ಎರಡು ಅಥವಾ ಅನೇಕ ರಾಜಕೀಯ ಪಕ್ಷಗಳ ಮಧ್ಯೆ ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಉಂಟಾಗುತ್ತೆ. ಆಗ ಯಾವುದೋ ಕೆಲವು ರಾಜಕೀಯ ಪಕ್ಷಗಳು ಆ ಒಕ್ಕೂಟದಿಂದ ಹೊರಗಡೆ ಹೋಗ್ತದೆ. ಆಗ ಸರ್ಕಾರಕ್ಕೆ ಬಹುಮತ ಕಡಿಮೆ ಆಗ್ತದೆ. ಆಗ ರಾಜಕೀಯದಲ್ಲಿ ಅಸ್ಥಿರತೆ ಅಂತಕ್ಕಂಥದ್ದು ಉಂಟಾಗುವ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಈ ಒಂದು ಸಮ್ಮಿಶ್ರ ಸರ್ಕಾರದ ಅವಗುಣಗಳನ್ನು ನಾವು ನೋಡುವುದಾದರೆ ಆಡಳಿತದಲ್ಲಿ ರಾಜಕೀಯ ಅಸ್ಥಿರತೆ ಅಂತಕ್ಕಂಥದ್ದು ಉಂಟಾಗುತ್ತದೆ ಎನ್ನುವಂತಹ ಒಂದು ಪ್ರಮುಖ ದೋಷವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಸೊ ಹಾಗೆ ಮತ್ತೊಂದು ಅವಗುಣವನ್ನು ನಾವು ಗುರುತಿಸುವುದಾದರೆ ಯಾವುದೇ ರಾಜಕೀಯ ಪಕ್ಷ ಅಥವಾ ನಾಯಕನು ಅಥವಾ ಸರ್ಕಾರದ ಮುಖ್ಯಸ್ಥ, ರಾಜ್ಯದಲ್ಲಿ ಆದ್ರೆ ಮುಖ್ಯಮಂತ್ರಿ, ಕೇಂದ್ರದಲ್ಲಿ ಆದ್ರೆ ಪ್ರಧಾನಮಂತ್ರಿ, ಮುಕ್ತವಾಗಿ ವರ್ತಿಸಲು ಅವಕಾಶ ಇರುವುದಿಲ್ಲ ಅಂತಕ್ಕಂಥ. ಸೊ ಇಲ್ಲಿ ಯಾಕೆ ಮುಕ್ತವಾಗಿ ವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದು ಪರಸ್ಪರ ಒಪ್ಪಿಗೆಯನ್ನ ಆಧರಿಸಿರುವಂತಹ ಸರ್ಕಾರವಾಗಿದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಪರಸ್ಪರ ಒಪ್ಪಿಗೆಯಿಂದ ಬಹುಮತವನ್ನ ನೀಡಿ ಸರ್ಕಾರವನ್ನ ರಚನೆಯನ್ನ ಮಾಡಿಕೊಂಡಿರ್ತವೆ. ಸೊ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಸ್ಥನು
ಸಂಪುಟವನ್ನ ಅಥವಾ ಮಂತ್ರಿಮಂಡಲವನ್ನ ರಚನೆಯನ್ನ ಮಾಡಿಕೊಳ್ತಕ್ಕಂತಹ ಸಂದರ್ಭದಲ್ಲಿಯೇ ಆಗಿರಬಹುದು, ಅಥವಾ ಒಂದು ರಾಷ್ಟ್ರೀಯ ನೀತಿಯನ್ನ ರೂಪಿಸುವಂತಹ ಸಂದರ್ಭದಲ್ಲಿಯೇ ಆಗಿರಬಹುದು, ಅಥವಾ ಸರ್ಕಾರದ ಒಂದು ಪ್ರಮುಖ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿಯೇ ಆಗಿರಬಹುದು, ಮುಕ್ತವಾಗಿ ಮತ್ತು ಸ್ವತಂತ್ರವಾಗಿ ವರ್ತನೆಯನ್ನ ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ. ಮಿತ್ರ ಪಕ್ಷಗಳು ನಿರಂತರವಾಗಿ ಅಧಿಕಾರ ಮತ್ತು ಸ್ಥಾನಕ್ಕಾಗಿ ಹೋರಾಟ ಮಾಡುತ್ತಲೇ ಇರುತ್ತವೆ. ಸೊ ಈ ಹಿಡಿತದಿಂದ ಏನಾಗುತ್ತೆ, ಸರ್ಕಾರದ ಮುಖ್ಯಸ್ಥ ಅಂತಕ್ಕಂಥವನು ಮುಕ್ತವಾಗಿ ವರ್ತನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಉದಾಹರಣೆ ನಾವು ನೋಡ್ತೇವೆ, ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ ತಕ್ಷಣ ಒಂದು 3 ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನ ರಚನೆಯನ್ನ ಮಾಡಿದವೆ ಅಂತ ಯೋಚನೆ ಮಾಡಿ. ಆ 3 ಪಕ್ಷಗಳು ಒಮ್ಮತದ ಮೂಲಕ ಒಬ್ಬ ವ್ಯಕ್ತಿಯನ್ನ ಸಂಪುಟದ ನಾಯಕನನ್ನಾಗಿ ಅಥವಾ ಸರ್ಕಾರದ ಮುಖ್ಯಸ್ಥನನ್ನಾಗಿ ನೇಮಕವನ್ನ ಮಾಡ್ಕೊಂಡಿದ್ದಾರೆ. ಆ ಸರ್ಕಾರದ ಮುಖ್ಯಸ್ಥ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂದ್ರೂ ಸಹ 2 ಪಕ್ಷಗಳ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ಆ 2 ಪಕ್ಷಗಳ ಪ್ರಾದೇಶಿಕ ಪಕ್ಷಗಳ ಒಪ್ಪಿಗೆಯನ್ನು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ರಾಜಕೀಯ ಪಕ್ಷಗಳು ಸಿಟ್ಟಾಗ್ತದೆ, ತಮ್ಮ ಬಹುಮತವನ್ನು ವಾಪಸ್ ಪಡ್ಕೊಳ್ತಾರೆ. ಆಗ ಸರ್ಕಾರ ರದ್ದುಗೊಳ್ಳುವಂತಹ ಅಥವಾ ಸರ್ಕಾರ ಬಿದ್ದು ಹೋಗುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಸರ್ಕಾರದ ಮುಖ್ಯಸ್ಥ ಅಂತಕ್ಕಂಥವನು ನಿರಂತರವಾಗಿ ಮಿತ್ರ ಪಕ್ಷಗಳ ಒತ್ತಡಕ್ಕೆ ಒಳಗಾಗುತ್ತಾನೆ. ಹಾಗಾಗಿ ಅವನಿಗೆ ಮುಕ್ತವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಮಂತ್ರಿಮಂಡಲದ ರಚನೆ ಆಗಿರಬಹುದು, ಸಂಪುಟವನ್ನ ರಚನೆಯನ್ನ ಮಾಡ್ತಕ್ಕಂಥದ್ದಾಗಿರಬಹುದು, ಯಾವುದೇ ಒಂದು ರಾಷ್ಟ್ರೀಯ ನೀತಿಗಳನ್ನ ರೂಪಿಸುವಂತಹ ಸಂದರ್ಭವೇ ಆಗಿರಬಹುದು, ಅಥವಾ ಯಾವುದೋ ಒಂದು ಯೋಜನೆಯನ್ನ ಘೋಷಿಸುವಂತಹ ಸಂದರ್ಭವೇ ಆಗಿರಬಹುದು, ಯಾವುದೇ ಸಂದರ್ಭದಲ್ಲಿಯೂ ಸಹ ಸರ್ಕಾರದ ಮುಖ್ಯಸ್ಥ ಮುಕ್ತವಾಗಿ ವರ್ತನೆಯನ್ನ ಮಾಡಲಿಕ್ಕೆ, ಮುಕ್ತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂತಹ ವಾತಾವರಣ ಸಮ್ಮಿಶ್ರ ಸರ್ಕಾರದಲ್ಲಿ ಸೃಷ್ಟಿಯಾಗ್ತದೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರಾಷ್ಟ್ರದ ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತವಾಗ್ತದೆ. ಸರ್ಕಾರದ ಮುಖ್ಯಸ್ಥ ಮುಕ್ತವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಹಿಂದುಳಿತದೆ. ಸರ್ಕಾರ ಹಿಂದುಳಿದಾಗ ರಾಷ್ಟ್ರದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತವಾಗುತ್ತದೆ. ಹಾಗಾಗಿ ಸಮ್ಮಿಶ್ರ ಸರ್ಕಾರದ ಪ್ರಮುಖವಾಗಿರ್ತಕ್ಕಂತಹ ದೋಷ ಅಥವಾ ಅವಗುಣ ಏನು ಅಂತ ಹೇಳಿದ್ರೆ ಸರ್ಕಾರದ ಮುಖ್ಯಸ್ಥನು ಮುಕ್ತವಾಗಿ ವರ್ತನೆಯನ್ನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಯಾವಾಗಲೂ ಸಹ ಅವನು ಮಿತ್ರ ಪಕ್ಷಗಳ ಒತ್ತಡದಲ್ಲಿಯೇ ಕಾರ್ಯವನ್ನ ನಿರ್ವಹಿಸಬೇಕಾಗ್ತದೆ ಎನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ ಅಂತೇಳಿ ನಾವು ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಆಡಳಿತದಲ್ಲಿ ನಡೆಯುವಂತಹ ಯಾವುದೇ ತಪ್ಪುಗಳಿಗೆ ಯಾರೂ ಸಹ ಹೊಣೆಯನ್ನ ಹೊರಲು ಸಿದ್ಧರಿರುವುದಿಲ್ಲ ಎನ್ನುವಂತಹ ಒಂದು ಅಂಶವನ್ನ ನಾವು ಇಲ್ಲಿ ಗುರುತಿಸ್ತೇವೆ. ಸೊ ಒಂದೇ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಅಧಿಕಾರಕ್ಕೆ ಬಂದ್ರೆ, ಒಂದೇ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಸರ್ಕಾರವನ್ನು ರಚನೆಯನ್ನ ಮಾಡಿದ್ರೆ, ಆ ಸರ್ಕಾರದ ಆಡಳಿತದಲ್ಲಿ ಉಂಟಾಗುವಂತಹ ದೋಷಗಳಿಗೆ ಆ ಸರ್ಕಾರವನ್ನೇ ನಾವು ಹೊಣೆಗಾರರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಆದರೆ ಇಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗುತ್ತೆ, ಅನೇಕ ರಾಜಕೀಯ ಪಕ್ಷಗಳು ಸೇರ್ಕೊಂಡು ಸರ್ಕಾರವನ್ನು ರಚನೆ ಮಾಡೋದ್ರಿಂದ ಆ ಸಮ್ಮಿಶ್ರ ಸರ್ಕಾರದ ಆಡಳಿತದಲ್ಲಿ ಉಂಟಾಗುವಂತಹ ಯಾವುದೇ ದೋಷವನ್ನ ಅಥವಾ ಯಾವುದೇ ತಪ್ಪನ್ನ ಯಾವುದೇ ಒಂದು ರಾಜಕೀಯ ಪಕ್ಷ ಅಂತಕ್ಕಂಥದ್ದು ತನ್ನ ಮೇಲೆ ಹೊಣೆಯನ್ನ ಹಾಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದೇ ರಾಜಕೀಯ ಪಕ್ಷ ಇದ್ರೆ ಆ ಸರ್ಕಾರದ ಮುಖ್ಯಸ್ಥನನ್ನೇ ನಾವು ಹೊಣೆಗಾರನನ್ನಾಗಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆದರೆ ಇಲ್ಲಿ ಅನೇಕ ರಾಜಕೀಯ ನಾಯಕರು, ಅನೇಕ ರಾಜಕೀಯ ಪಕ್ಷಗಳು ಸೇರಿರೋದ್ರಿಂದ ಆಗುವಂತಹ ಅನಾಹುತಗಳಿಗೆ, ಆಗುವಂತಹ ತಪ್ಪುಗಳನ್ನ ಯಾರೂ ಸಹ ಆ ಹೊಣೆಯನ್ನ ತಾವು ಹೊರಲು ಸಿದ್ಧವಿರುವುದಿಲ್ಲ. ಒಂದು ರಾಜಕೀಯ ಪಕ್ಷ ತನ್ನ ಹೊಣೆಯನ್ನ ಮತ್ತೊಂದು ರಾಜಕೀಯ ಪಕ್ಷದ ಮೇಲೆ, ಮತ್ತೊಂದು ರಾಜಕೀಯ ಪಕ್ಷ ಆಗಿರುವಂತಹ ತಪ್ಪಿನ ಹೊಣೆಯನ್ನ ಮತ್ತೊಂದು ರಾಜಕೀಯ ಪಕ್ಷದ ಮೇಲೆ ವರ್ಗಾವಣೆಯನ್ನ ಮಾಡುವಂತಹ ಒಂದು ವಾತಾವರಣ ಅಂತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಸೃಷ್ಟಿಯಾಗ್ತದೆ. ಹಾಗಾಗಿ ಒಂದು ನಿರ್ದಿಷ್ಟ ಹೊಣೆಗಾರಿಕೆಯನ್ನ ಯಾವುದೇ ರಾಜಕೀಯ ಪಕ್ಷವು ಸಹ ಹೋರಲು ಸಿದ್ಧವಿರುವುದಿಲ್ಲ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ.
ಆ ಸರ್ಕಾರದಿಂದ ಯಾವುದಾದರೂ ಒಂದು ಅತ್ಯುತ್ತಮವಾದಂತಹ ಯೋಜನೆ ಅಥವಾ ಕಾರ್ಯಕ್ರಮ ಯಶಸ್ವಿಯಾದರೆ ಅದರ ಲಾಭವನ್ನ ಎಲ್ಲ ರಾಜಕೀಯ ಪಕ್ಷಗಳು ನಾವೇ ಮಾಡಿದ್ದು ಅಂತೇಳಿ ಘೋಷಣೆಯನ್ನ ಮಾಡಿಕೊಂಡು ಲಾಭವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅದರ ಒಂದು ಸರ್ಕಾರದಲ್ಲಿ ಏನಾದರೂ ತೊಂದರೆ ಆದರೆ ಅಥವಾ ಅನಾಹುತಗಳಾದರೆ ಯಾವುದೇ ರಾಜಕೀಯ ಪಕ್ಷವು ಸಮ್ಮಿಶ್ರ ಸರ್ಕಾರದಲ್ಲಿ ಆ ಹೊಣೆಯನ್ನ ಹೊರಲು ಸಿದ್ಧರಿರುವುದಿಲ್ಲ. ಹಾಗಾಗಿ ಹೊಣೆಗಾರಿಕೆಯನ್ನ ನಿಗದಿಪಡಿಸುವುದು ಸಾಧ್ಯವಿಲ್ಲ ಎನ್ನುವಂಥದ್ದು ಈ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ದೋಷ ಅಥವಾ ಅವಗುಣ ಅಂತೇಳಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಆಡಳಿತದಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತಕ್ಕಂಥ ಒಂದೇ ಒಂದು ರಾಜಕೀಯ ಪಕ್ಷ ಇತ್ತು ಅಂತ ಹೇಳಿದ್ರೆ ಸರ್ಕಾರದ ಮುಖ್ಯಸ್ಥನೇ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾನೆ, ಆಡಳಿತದಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಆಡಳಿತದಲ್ಲಿ ಪಾಲ್ಗೊಳ್ಳೋದ್ರಿಂದ ಏನಾಗುತ್ತೆ, ಸರ್ಕಾರದ ಮುಖ್ಯಸ್ಥ ಎಲ್ಲ ವಿಚಾರಗಳನ್ನ ತನ್ನ ಮಿತ್ರ ಪಕ್ಷಗಳಿಗೆ ಹೇಳಬೇಕಾಗ್ತದೆ. ಆಗ ಯಾವುದೇ ಒಂದು ಗೌಪ್ಯತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರದ ಮುಖ್ಯಸ್ಥ ಅಂತಕ್ಕಂಥವನು ಸಚಿವ ಸಂಪುಟದಲ್ಲಿ ಕೈಗೊಂಡಂತಹ ಸೂಕ್ಷ್ಮ ಸ್ವರೂಪದ ನಿರ್ಣಯಗಳನ್ನು ಮಿತ್ರ ಪಕ್ಷಗಳಿಗೆ ಅಧಿಕೃತವಾಗಿ ತಿಳಿಸಬೇಕಾಗ್ತದೆ. ಸೊ ಹೀಗೆ ಅಧಿಕೃತವಾಗಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಸರ್ಕಾರದ ಮುಖ್ಯಸ್ಥ ವಿಚಾರಗಳನ್ನು ತಿಳಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಡಳಿತದಲ್ಲಿ ಗೌಪ್ಯತೆಯನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಕಾರದ ನಿರ್ಧಾರಗಳು ಮುಂಚಿತವಾಗಿಯೇ ಸಮಾಜ ಬಾಹಿರ ಒಂದು ವ್ಯಕ್ತಿಗಳಿಗೆ ತಿಳಿಯುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರಾಷ್ಟ್ರದ ಭದ್ರತೆಗೆ, ರಾಜ್ಯದ ಭದ್ರತೆಗೆ ಧಕ್ಕೆಯುಂಟಾಗುವಂತಹ ಒಂದು ಸಾಧ್ಯತೆ ಇರುತ್ತದೆ ಎನ್ನುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳನ್ನ ಕಡೆಗಣಿಸಿ ತಮ್ಮದೇ ಆದಂತಹ ಕ್ಷುಲ್ಲಕ ಪ್ರಾದೇಶಿಕ ವಿಷಯಗಳ ಕಡೆ ಗಮನವನ್ನ ಕೊಡುತ್ತವೆ ಅಂತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ರಾಷ್ಟ್ರೀಯ ಪಕ್ಷಗಳ ಜೊತೆ ಪ್ರಾದೇಶಿಕ ಪಕ್ಷಗಳು ಸಹ ಆಡಳಿತದಲ್ಲಿ ಭಾಗವಹಿಸುತ್ತವೆ. ಒಂದೇ ಒಂದು ರಾಜಕೀಯ ಪಕ್ಷ ಸರ್ಕಾರವನ್ನು ರಚನೆಯನ್ನ ಮಾಡಿದರೆ ರಾಷ್ಟ್ರೀಯ ಹಿತಾಸಕ್ತಿಗಳ ಕಡೆ ಆ ಸರ್ಕಾರ ಅಂತಕ್ಕಂಥದ್ದು ಗಮನವನ್ನು ಕೊಡಲಿಕ್ಕೆ ಅವಕಾಶ ಇರ್ತದೆ. ಆದರೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಸಹ ಆಡಳಿತದಲ್ಲಿ ಭಾಗವಹಿಸೋದ್ರಿಂದ ಏನಾಗುತ್ತೆ, ಆ ಪ್ರಾದೇಶಿಕ ಪಕ್ಷಗಳು ಒಂದು ಸಣ್ಣದಾಗಿರುವಂತಹ ಕ್ಷುಲ್ಲಕವಾದಂತಹ ಪ್ರಾದೇಶಿಕ ವಿಷಯಗಳಿಗೆ ಗಮನ ಕೊಟ್ಟು ಆಡಳಿತ ನಡೆಸುವಂತೆ ಸರ್ಕಾರದ ಮೇಲೆ ಒತ್ತಡ ಇರೋದ್ರಿಂದ ರಾಷ್ಟ್ರೀಯ ಮಹತ್ವದ ವಿಷಯಗಳ ಕಡೆ ಗಮನ ಕಡಿಮೆ ಆಗ್ತದೆ. ಒಂದು ಅತ್ಯಂತ ಚಿಕ್ಕ ಪ್ರಾದೇಶಿಕ ಹಿತಾಸಕ್ತಿ ಅಥವಾ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಗಳಿಸಿಕೊಳ್ತವೆ. ಇದರಿಂದ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಅಡಚಣೆ ಉಂಟಾಗುತ್ತದೆ ಎನ್ನುವಂತಹ ಮತ್ತೊಂದು ದೋಷವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಸಮ್ಮಿಶ್ರ ಸರ್ಕಾರದ ರಚನೆಯ ಸಮ್ಮಿಶ್ರ ಸರ್ಕಾರಗಳು ಸಾಮಾನ್ಯವಾಗಿ ಅಸ್ಥಿರವಾಗಿರ್ತಕ್ಕಂತಹ ಸರ್ಕಾರಗಳಾಗಿರ್ತವೆ. ಹಾಗಾಗಿ ಪದೇ ಪದೇ ಸರ್ಕಾರಗಳು ಬಿದ್ದು ಹೋಗ್ತಾ ಇರ್ತವೆ. ಪುನಃ ಚುನಾವಣೆಗಳನ್ನು ನಡೆಸಬೇಕಾಗ್ತದೆ. ಚುನಾವಣಾ ವೆಚ್ಚ ಅಂತಕ್ಕಂಥದ್ದು ಅಧಿಕವಾಗಿರುವುದರಿಂದ ರಾಜ್ಯ ಮತ್ತು ರಾಷ್ಟ್ರದ ಖಜಾನೆಗೆ ಅತ್ಯಂತ ತೊಂದರೆ ಉಂಟು ಮಾಡತಕ್ಕಂತಹ ಅಂಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿ ಒಂದೇ ರಾಜಕೀಯ ಪಕ್ಷ ಸರ್ಕಾರವನ್ನು ರಚನೆಯನ್ನ ಮಾಡಿದ್ರೆ ಆ ಸರ್ಕಾರ 5 ವರ್ಷಗಳ ಅವಧಿಗೆ ಸ್ಥಿರವಾಗಿರ್ತಕ್ಕಂತಹ ಆಡಳಿತವನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಇಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗುತ್ತೆ, ಅನೇಕ ರಾಜಕೀಯ ಪಕ್ಷಗಳು ಸೇರಿರೋದ್ರಿಂದ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ಸರ್ಕಾರಗಳು ಬಹುಮತವನ್ನ ವಾಪಸ್ ಪಡ್ಕೊಳ್ತಕ್ಕಂಥದ್ದು, ರಾಜಕೀಯ ಪಕ್ಷಗಳು ಸರ್ಕಾರಕ್ಕೆ ಬಹುಮತದ ಕೊರತೆ ಉಂಟಾಗಿ ಸರ್ಕಾರ ಅಧಿಕಾರಗಳನ್ನು ಕಳ್ಕೊಳ್ತಕ್ಕಂಥದ್ದು, ಮತ್ತೆ ಸರ್ಕಾರದ ರಚನೆಗೆ ಮತ್ತೆ ಚುನಾವಣೆಯನ್ನು ಮಾಡ್ತಕ್ಕಂಥದ್ದು, ಚುನಾವಣೆಯು ಅಪಾರ ಪ್ರಮಾಣವಾಗಿರ್ತಕ್ಕಂತಹ ಹಣಕಾಸಿನ ಹೊರೆ ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು. ಸೊ ಹೀಗಾಗಿ ಏನಾಗುತ್ತೆ, ಸರ್ಕಾರದ ಮೇಲೆ ದುಬಾರಿ ವೆಚ್ಚ ಅಂತಕ್ಕಂಥದ್ದು ಬೀಳ್ತದೆ. ಸೊ ಹಾಗಾಗಿ ಇದರಿಂದ ಆರ್ಥಿಕಗೆ ಹೊರೆ ಅಂತಕ್ಕಂಥದ್ದು, ಹೆಚ್ಚು ವೆಚ್ಚ ಅಂತಕ್ಕಂಥದ್ದು
ಚುನಾವಣೆಗೆ ಹಣ ಖರ್ಚಾಗುವಂತಹ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಏನಾಗುತ್ತೆ, ಸಮ್ಮಿಶ್ರ ಸರ್ಕಾರದಲ್ಲಿ ಸರ್ಕಾರಗಳು ಸಾಮಾನ್ಯವಾಗಿ ಅಸ್ಥಿರವಾಗಿರುತ್ತವೆ. ಇದರಿಂದ ಪದೇ ಪದೇ ಚುನಾವಣೆ ನಡೀಬೇಕಾಗ್ತದೆ. ಪದೇ ಪದೇ ಚುನಾವಣೆ ನಡೆಸಲು ಸಾಕಷ್ಟು ಆರ್ಥಿಕದ ಅವಶ್ಯಕತೆ ಅಂತಕ್ಕಂಥದ್ದು ಉಂಟಾಗ್ತದೆ, ಸಾಕಷ್ಟು ಹಣ ಬೇಕಾಗ್ತದೆ, ಅದು ಖಜಾನೆಗೆ ಹೊರೆಯಾಗಿ ಪರಿಣಮಿಸುತ್ತದೆ ಅಂತಕ್ಕಂತಹ ಒಂದು ಅವಗುಣವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಅವಗುಣ ಅಂತ ಹೇಳಿದ್ರೆ, ಅಪವಿತ್ರವಾದಂತಹ ಮೈತ್ರಿಗೆ ಅವಕಾಶವನ್ನ ಮಾಡಿಕೊಡುತ್ತದೆ ಅಂತಕ್ಕಂಥ. ಅಂದ್ರೆ ನಾವು ಸಾಮಾನ್ಯವಾಗಿ ನೋಡ್ತೇವೆ, ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದೇ ಆಗಿರ್ತಕ್ಕಂತಹ ಸಿದ್ಧಾಂತಗಳನ್ನು ಹೊಂದಿರ್ತದೆ. ಯಾವುದೇ ರಾಜಕೀಯ ಪಕ್ಷಕ್ಕೂ ಬಹುಮತ ಲಭ್ಯವಾಗದೇ ಇದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸರ್ಕಾರವನ್ನ ರಚನೆಯನ್ನ ಮಾಡ್ತವೆ. ಸೊ ಇಲ್ಲಿ ಸಿದ್ಧಾಂತವನ್ನ ಬಿಟ್ಟು ಅಪವಿತ್ರವಾಗಿರ್ತಕ್ಕಂತಹ ಅಧಿಕಾರದ ಹಂಚಿಕೆ ಹಾಗೂ ಇನ್ನಿತರ ರೀತಿಯ ಅಪವಿತ್ರವಾಗಿರ್ತಕ್ಕಂತಹ ಮೈತ್ರಿಯ ಮೂಲಕ ಸರ್ಕಾರಗಳು ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದು ರಾಜಕೀಯ ಪಕ್ಷಗಳಲ್ಲಿ ಅಪವಿತ್ರವಾಗಿರ್ತಕ್ಕಂತಹ ಮೈತ್ರಿ ಅಂತಕ್ಕಂಥದ್ದು ಉಂಟಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಹೀಗೆ ಸಮ್ಮಿಶ್ರ ಸರ್ಕಾರ ಪದ್ಧತಿಯಲ್ಲಿಯೂ ಸಹ ಅನೇಕ ಅವಗುಣಗಳನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಈ ಸಮ್ಮಿಶ್ರ ಪದ್ಧತಿಯಲ್ಲಿ ಅವಗುಣಗಳು ಮತ್ತು ಗುಣಗಳು ಎರಡೂ ಸಹ ಇದೆ. ಆದರೆ ಇವತ್ತಿನ ಆಧುನಿಕ ರಾಜಕೀಯದ ಸಂದರ್ಭದಲ್ಲಿ ಭಾರತದಂತಹ ರಾಷ್ಟ್ರಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಮಹತ್ವ ಅಂತಕ್ಕಂಥದ್ದು ಕಡಿಮೆಯಾಗಿ ರಾಷ್ಟ್ರೀಯ ಪಕ್ಷಗಳ ಮಹತ್ವ ಅಂತಕ್ಕಂಥದ್ದು ಕಡಿಮೆಯಾಗಿ ಪ್ರಾದೇಶಿಕ ಪಕ್ಷಗಳ ಮಹತ್ವ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಅತ್ಯಂತ ಹೆಚ್ಚು ಸಮ್ಮಿಶ್ರ ಸರ್ಕಾರಗಳೇ ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. 2014ನೇ ಇಸವಿಯಿಂದ ಈವರೆಗೂ ಸಹ ಕೆಲವು ವರ್ಷಗಳ ಕಾಲ UPA ಎನ್ನುವಂತಹ ಮಿತ್ರಕೂಟಗಳ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವ ಇತ್ತು. ಹಲವು ವರ್ಷಗಳಿಂದ NDA ಅಂತಕ್ಕಂತಹ ಮೈತ್ರಿಕೂಟದ ಸಮ್ಮಿಶ್ರ ಸರ್ಕಾರ ಭಾರತದಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ. ಇದಕ್ಕೆ ಮೂಲ ಕಾರಣ ಪ್ರಾದೇಶಿಕ ಪಕ್ಷಗಳು ತಮ್ಮ ಪ್ರಾಬಲ್ಯವನ್ನು ಸಾಧಿಸ್ತಾ ಇದ್ದಾವೆ, ರಾಷ್ಟ್ರೀಯ ಪಕ್ಷಗಳು ಮಹತ್ವವನ್ನು ಕಳ್ಕೊಳ್ತಾ ಇರೋದ್ರಿಂದ, ಯಾವುದೇ ಬಹುಪಕ್ಷಕ್ಕೂ ಬಹುಮತ ಲಭ್ಯವಾಗುವುದರಿಂದ ಸಮ್ಮಿಶ್ರ ಸರ್ಕಾರಗಳು ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಇವೆಲ್ಲವೂ ಸಹ ಸಮ್ಮಿಶ್ರ ಸರ್ಕಾರದ ಗುಣಗಳು ಮತ್ತು ಅವಗುಣಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಘಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಎಂದರೇನು, ಸಮ್ಮಿಶ್ರ ಸರ್ಕಾರದ ಮೂಲ ಪದ ಯಾವುದು, ಸಮ್ಮಿಶ್ರ ಸರ್ಕಾರದ ಗುಣ ಮತ್ತು ಅವಗುಣಗಳನ್ನು ತಿಳಿಸಿರಿ ಎನ್ನುವಂತಹ 5 ಅಂಕದ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇರ್ತದೆ. ಅದರ ಕಡೆ ಹೆಚ್ಚು ಗಮನವನ್ನು ಇಟ್ಟು ಅಧ್ಯಯನವನ್ನ ಮಾಡಿ. ಧನ್ಯವಾದ.